ರೌಡಿ ಶೀಟರ್ಗಳಿಗೆ ಡಿವೈಎಸ್ಪಿ ಪಾಂಡುರಂಗ ಖಡಕ್ ಎಚ್ಚರಿಕೆ. ದೊಡ್ಡಬಳ್ಳಾಪುರ ಉಪವಿಭಾಗ ಪೊಲೀಸ್ ವ್ಯಾಪ್ತಿಯ ರೌಡಿ ಶೀಟರ್ಗಳ ಪರೇಡ್. ರೌಡಿಜಾಮ್, ಗೂಂಡಾಗಿರಿ, ದೌರ್ಜನ್ಯದಿಂದ ಏನೂ ಪ್ರಯೋಜನವಿಲ್ಲ. ನೆಮ್ಮದಿ ಕಳೆದುಕೊಂಡು ಕುಟುಂಬದಿಂದ ದೂರವಾಗಿ ಭಯಭೀತಿಯಲ್ಲಿ ಜೀವನ ಮಾಡಬೇಕಷ್ಟೇ. ಹೀಗಾಗಿ ಅಕ್ರಮ, ಅನೈತಿಕ, ಕಾನೂನುಬಾಹಿರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಉತ್ತಮ ನಾಗರಿಕರಾಗಿ ಜೀವನ ಮಾಡಬೇಕು ಎಂದು ಡಿವೈಎಸ್ಪಿ ಪಾಂಡುರಂಗ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ಆವರಣದಲ್ಲಿ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಹಮ್ಮಿಕೊಂಡಿದ್ದ ದೊಡ್ಡಬಳ್ಳಾಪುರ ಉಪವಿಭಾಗ ವ್ಯಾಪ್ತಿಯ ಪೊಲೀಸ್ ವ್ಯಾಪ್ತಿಯ ರೌಡಿ ಶೀಟರ್ಗಳ ಪರೇಡ್ನಲ್ಲಿ ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ರೌಡಿ ಶೀಟರ್ ಪಟ್ಟಿಯಿಂದ ನಮ್ಮನ್ನು ತೆಗೆಯಿರಿ ಎಂದು ಕೇಳುವ ಬದಲು ನಾವು ಬದಲಾಗಿದ್ದೇವೆ ಎಂದು ನೀವೇ ಪೊಲೀಸ್ ಅಧಿಕಾರಿಗಳನ್ನು ಕೇಳುವಂತಾಗಬೇಕು. ರೌಡಿಜಾಮ್ ಜೀವನವನ್ನು ಹಾಳು ಮಾಡುವುದಲ್ಲದೆ ಜೀವನ ಪರ್ಯಂತ ರೌಡಿ ಶೀಟರ್ ಪಟ್ಟ ಕಟ್ಟಿಕೊಂಡು ಬದುಕಬೇಕಾಗುತ್ತದೆ. ಆದರೆ ನೆಮ್ಮದಿ ಜೀವನಕ್ಕಾಗಿ ಕೂಲಿ ಕೆಲಸ ಮಾಡಿದರೂ ಪರವಾಗಿಲ್ಲ, ಕುಟುಂಬದೊಂದಿಗೆ ಖುಷಿಯಿಂದ ಜೀವನ ಸಾಗಿಸಬಹುದು ಎಂದು ರೌಡಿ ಚಟುವಟಿಕೆ, ಕಾನೂನು ಬಾಹಿರ ಕೆಲಸಗಳು ಹೀಗೆ ಮುಂದುವರೆದರೆ ಜಿಲ್ಲೆಯಿಂದಲೇ ಗಡೀಪಾರು ಮಾಡಲಾಗುವುದು. 10-20 ವರ್ಷಗಳಾದರೂ ರೌಡಿ ಶೀಟರ್ ಪಟ್ಟ ಹೋಗುವುದಿಲ್ಲ. ಕಳ್ಳತನ, ಕೊಲೆ, ದೌರ್ಜನ್ಯ ಮಾಡಿದರೆ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಕಾನೂನು ಬಿಗಿಯಾಗಿದೆ ಎಂದರು. 25 ಕೇಸ್ ಅಂದ್ರೆ ನೀನು ಬರೀ ರಿಯಲ್ ಎಸ್ಟೇಟ್ ಮಾಡ್ತಿರೋದು ಜನ ಮೋಸ ಮಾಡ್ತಾ ಇದೆಯಾ? 25 ಕೇಸ್ ಸುಮ್ಮನೆ ಆಗ್ಬಿಡ್ತಾವೆ ನಿನ್ಮೇಲೆ. ನಿಮ್ಗೆ ಕಥೆನೇ ಅದಾಗಿದೆ ಬೆಳಿಗ್ಗೆ ಹತ್ರ. ಮತ್ತೆ ನಿಮ್ಮ ಬೀಟಲ್ಲಿ ಮನೆ ಮನೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿನೂ ಮಾಹಿತಿ ಸಂಗ್ರಹಿಸಿ ಬಂದು ಅವರು ಬುಕ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈಗ ಇತ್ತೀಚೆಗೆ ಯಾರ್ಯಾರು ಹೊಸ ಫೋಟೋಗಳಿಲ್ವೋ ಅಂಥವ್ರು ಫೋಟೋ ತಗೊಳ್ಳಿ. ಯಾರು ಆಬ್ಸೆಂಟ್ ಆಗಿದ್ದಾರೋ ಮತ್ತೆ ನೆಕ್ಸ್ಟ್ ವೀಕ್ ಅವ್ರಿಗೂ ಕಾಲ್ ಮಾಡ್ತೀವಿ, ಎನ್ಕ್ವೈರಿಗೋಸ್ಕರ ಕರೆಸಿದ್ದೀವಿ. ನಿಮ್ಮ ಚಲನವಲನಗಳನ್ನು ನಿಗಾ ಇಡಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮಿಂದ ಸಮಾಜಕ್ಕೆ ತೊಂದರೆ ಆಗಬಾರ್ದು. ಜನ ನೆಮ್ಮದಿಯಾಗಿರಬೇಕು ಅಂತಂದರೆ ನಿಮ್ಮಿಂದ ನಾವು ಕಂಪಲ್ಸರಿ ವಾಚ್ ಇಡಲೇಬೇಕಾದ ಅನಿವಾರ್ಯತೆ ಇದೆ. ಒಳ್ಳೆಯ ನಡತೆಯಿಂದ ಯಾರು ಇರ್ತಾರೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರಿಗೆ ಸಮಾಜದಲ್ಲಿ ಒಳ್ಳೆಯ ತನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮತ್ತು ನೀವು ದುರ್ವರ್ತನೆ ಮಾಡಿದ್ರಿ, ದುಂಡಾವರ್ತನೆ ಮಾಡಿದ್ರಿ ಮತ್ತು ನಿಮಗೆ ಬಿಡಲ್ಲ ನಾವು. ಸೊ ಇಷ್ಟೇ ಹೇಳ್ತಾನೆ. ನಮ್ಮ ಆಫೀಸರ್ಸ್ ಯಾರಾದರೂ